ನೀವು ಫ್ಲೈಟಲ್ಲಿ ಡೈಲಿ ಫ್ರೀಯಾಗಿ ಓಡಾಡಬೇಕು ಅಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. PUC ಪಾಸ್ ಆಗಿದ್ದರೆ ಸಾಕು, ಮಂತ್ಲಿ 45,000 to 60,000 ಅರ್ನ್ ಮಾಡ್ಬೋದು. 1 ಲಕ್ಷ ಜಾಬ್ ಆಪರ್ಚುನಿಟೀಸ್ ಇದೆ ಏವಿಯೇಷನಲ್ಲಿ, ಹಾಸ್ಪಿಟಾಲಿಟಿಯಲ್ಲಿ, ಟ್ರಾವೆಲ್ ಟೂರಿಸಮ್, MNCಗಳಲ್ಲಿ. ಬನ್ನಿ, ಫ್ರೀ ಕೌನ್ಸಿಲಿಂಗ್ ತಗೊಳ್ಳಿ, ನಿಮ್ಮ ಕೆಲಸ ಕೊಡೋ ಜವಾಬ್ದಾರಿ ಸೀನಿಯರ್ಸ್ಗೂ ತುಂಬ ಜನಕ್ಕೆ ಪ್ಲೇಸ್ಮೆಂಟ್ ಆಗಿದೆ. ವೆಲ್ಕಮ್ ಟು ಸ್ಕೈಕ್ರೂ. ನಮ್ಮಲ್ಲಿ ಟ್ರೈನಿಂಗ್ ಮಾಡ್ತೀವಿ ನಾವು. 12th ಪಾಸ್ ಆದರೆ ಸಾಕು, 12 ಓದ್ತಾ ಇದ್ದರೆ ಸಾಕು, ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ಸ್ ಮಾಡ್ತಾಯಿದ್ದೀವಿ ನಾವು. ವಿ ಹ್ಯಾವ್ ಅರೌಂಡ್ 10,000 ಪ್ಲೇಸ್ಮೆಂಟ್ಸ್. ಅಥವಾ ಏರ್ಪೋರ್ಟಲ್ಲಿ ಇದೆ, MNCಸಲ್ಲಿ ಇದೆ, ಗ್ರೌಂಡ್ ಸ್ಟಾಫ್, ಆಮೇಲೆ ಹೋಟೆಲ್ ಲೈನ್ಸಲ್ಲಿನೂ ಇದೆ. ವೆಲ್ಕಮ್ ಟು ಸ್ಕೈಕ್ರೂ. ಇವತ್ತು ನಾವು ಡಿಮಾಂಡ್ ಇರೋ ಇಂಡಸ್ಟ್ರಿ ಬಗ್ಗೆ ಮಾತಾಡೋಣ. ಯೂಶಲಿ ಸ್ಟ್ಯಾಂಡರ್ಡ್ ಆಫ್ ಎಜುಕೇಷನ್ ಅಂತ ಹೇಳಿ ಮೆಡಿಕಲ್, ಇಂಜಿನಿಯರಿಂಗ್, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಎಷ್ಟೋ ಕೋರ್ಸ್ಗಳನ್ನ ಮಾಡಿ ಇವಾಗ ವ್ಯಾಲ್ಯೂ ಇಲ್ದಿರೋ ಜಾಗದಲ್ಲಿ ಹೋಗಿ ನಾವು ಎಲ್ಲೋ ಒಂದು 15,000 20,000 ಅಂತ ಅರ್ನ್ ಮಾಡ್ತಿರ್ತೀವಿ. ಬಟ್ ಇಲ್ಲಿ ನಾವು ಇವತ್ತು ಮಾತಾಡ್ತಾ ಇರೋದು ಏವಿಯೇಷನ್, 5 ಸ್ಟಾರ್ ಹೋಟೆಲ್ ಮತ್ತು ಟ್ರಾವೆಲ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ತಾ ಇರೋದು. ಸೊ ಬೇಸಿಕಲಿ ಈ ಇಂಡಸ್ಟ್ರೀಸ್ ಎಲ್ಲ ನಿಮಗೆ ತುಂಬ ಒಳ್ಳೆ ಸ್ಕೋಪ್ ಇದೆ. ಲೈಕ್ ರೈಟ್ ನಾವು ಇವಾಗ ನೀವು ಮಾತಾಡೋದಾದರೆ 138 ಆಪರೇಷನಲ್ ಏರ್ಪೋರ್ಟ್ಸ್ ಇದೆ. ಬೈ 2047 ನಮ್ಮ ಇಂಡಿಯಾದಲ್ಲೇ 200+ ಏರ್ಪೋರ್ಟ್ಸ್ಗಳು ಬರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ 300+ ಏರ್ಪೋರ್ಟ್ಸ್ ಇದ್ದಾಗ ಜಾಬ್ ಆಪರ್ಚುನಿಟೀಸ್ ಕೂಡ ಹಾಗೆ ಇರುತ್ತೆ. ಸೊ ಇವಾಗ ಏರ್ಪೋರ್ಟಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಮಗೆ ಏನು ಇವಾಗ ಡಿಗ್ರಿನೇ ಮಾಡಿರಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ಕಂಪ್ಲೀಟ್ ಯುವರ್ 12th, ಆರ್ ಇಫ್ ಯು ಆರ್ ಪರ್ಸ್ಯೂಯಿಂಗ್ ಯುವರ್ 12th ಸ್ಟ್ಯಾಂಡರ್ಡ್ ಆಲ್ಸೋ ಯು ಕ್ಯಾನ್ ವಾಕ್ ಇನ್ ಫಾರ್ ಅ ಫ್ರೀ ಕೌನ್ಸಿಲಿಂಗ್. ಸೊ ಕೌನ್ಸಿಲಿಂಗ್ಗೆ ನಿಮಗೆ ಯಾವುದೇ ರೀತಿ ಕಾಸ್ಟ್ ಮಾಡೋದಿಲ್ಲ. 20 ಮಿನಿಟ್ಸ್ ಸೆಮಿನಾರ್ ನಡೆಯುತ್ತೆ. ಇದರಲ್ಲಿ ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಕೂಡ ಸಿಗುತ್ತೆ. ಲೈಕ್ ನಾವಿಲ್ಲಿ ಏನು ಕಂಡಕ್ಟ್ ಮಾಡ್ತಾ ಇದ್ದೀವಿ, ಪ್ಲಸ್ ಇಲ್ಲಿ ಏವಿಯೇಷನ್ ಅಲ್ಲದೆ ನಿಮಗೆ ಸ್ಕಿಲ್ಸ್ಗಳು ಇರುತ್ತೆ. ನಿಮಗೆ ಏರ್ಪೋರ್ಟ್ ವಿಸಿಟ್ಸ್ ಕೂಡ ಇರುತ್ತೆ, ಇಂಡಸ್ಟ್ರಿಯಲ್ ವಿಸಿಟ್ಸ್ ಕೂಡ ಇರುತ್ತೆ. ಲೈಕ್ 5 ಸ್ಟಾರ್ ಹೋಟೆಲ್ಸಲ್ಲಿ, ಟ್ರಾವೆಲ್ ಇಂಡಸ್ಟ್ರೀಸಲ್ಲಿ ಎಲ್ಲ ಲೈಕ್ ವರ್ಲ್ಡ್ ಕ್ಲಾಸ್ ಕಂಪನೀಸ್ ಲೈಕ್ ಮೇಕ್ ಮೈ ಟ್ರಿಪ್, ಗೋವಾ ಬಿಬೋ, ಥಾಮಸ್ ಕುಕ್, ಈ ಥರ ಕಂಪನೀಸ್ಗಳು. ಆ್ಯಂಡ್ ನೀವು ರಿಕ್ರೂಟ್ಮೆಂಟ್ ಬಗ್ಗೆ ಕೇಳೋದಾದರೆ ಮೋಸ್ಟ್ಲಿ ನಾವು ಕ್ಯಾಂಪಸ್ ಸೆಲೆಕ್ಷನ್ಸ್ ಕೂಡ ನಡೆಸ್ತೀವಿ ನಮ್ಮ ಸ್ಟೂಡೆಂಟ್ಸ್ಗೆ ಎವ್ರಿ 6 months ಒನ್ಸ್. ಸೊ ಇಲ್ಲಿ ಕ್ರ್ಯಾಶ್ ಕೋರ್ಸ್ ಅಂತ 6 months ಕೂಡ ಇದೆ, ಆ್ಯಂಡ್ ದೆನ್ 1 year ಟ್ರೈನಿಂಗ್ ಕೂಡ ಇದೆ. ಸೊ ಇದೆಲ್ಲ ಕಂಪ್ಲೀಟ್ ಆದಮೇಲೆ ನಿಮಗೆ ಡಿಪ್ಲೊಮೊ ಸರ್ಟಿಫಿಕೇಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಸರ್ಟಿಫಿಕೇಷನ್ಸ್ ನಿಮಗೆ ಏವಿಯೇಷನಲ್ಲಿ, ಹಾಸ್ಪಿಟಾಲಿಟಿಯಲ್ಲಿ, ಟ್ರಾವೆಲ್ ಆ್ಯಂಡ್ ಟೂರಿಸಮಲ್ಲಿ ಇದು 3 ಕೂಡ ನೀವು ಜಸ್ಟ್ 6 monthsಲ್ಲೇ ನೀವು ಗಳಿಸ್ಕೊಬೋದು ಇದನ್ನು. ಆ್ಯಂಡ್ ಪ್ಲೇಸ್ಮೆಂಟ್ಸ್ ಬಗ್ಗೆ ಮಾತಾಡೋದಾದರೆ ಲೈಕ್ ಆಲ್ಮೋಸ್ಟ್ ನಾವು 8 yearsಯಿಂದನೂ ಟ್ರೈನಿಂಗ್ ಪ್ಲಸ್ ಪ್ಲೇಸ್ಮೆಂಟ್ಸಲ್ಲಿ ಕರ್ನಾಟಕದಲ್ಲೇ ನಾವು ನಂಬರ್ 1 ಆಗಿದ್ದೀವಿ ಈಗ. ಸೊ ಇದನ್ನು ನೀವು ಮಾಡ್ಕೋಬೇಕು ಅಂದರೆ ಒಂದು 15-20 minutes ಸೆಮಿನಾರ್ ಅಟೆಂಡ್ ಮಾಡಬೇಕು. ನಿಮಗೆ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ಆ್ಯಂಡ್ ಮೋರ್ ಓವರ್ ವಿಲ್ ಹೆಲ್ಪ್ ಯು ಥ್ರೂ ಔಟ್ ಯೋರ್ ಕರಿಯರ್ ಆಲ್ಸೋ. ಸೊ ಇದಕ್ಕೆ ಎಜುಕೇಷನ್ ಅಂತ ಅಂದರೆ ನೀವು ಇವಾಗ ಕನ್ನಡ ಮೀಡಿಯಮಲ್ಲಿ ಓದಿರಲಿ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರಲಿ, ಅದು ನಮಗೆ ಡಿಫ್ರೆನ್ಸ್ ಬರೋದಿಲ್ಲ. ಸೊ ಇದು ನಿಮಗೆ 12th ಪರ್ಸ್ಯೂಯಿಂಗ್ ಆಗಿರ್ಬೋದು, ಅಥವಾ 12th ಫೇಲ್ ಆಗಿ ನನ್ನ ಕರಿಯರ್ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಿರಲ್ಲ. ಮೋಸ್ಟ್ ಆಫ್ ದ ಟೈಮ್ ನಿಮಗೆ ಸ್ಟಕ್ ಆಗಿರುತ್ತೆ. ಎಲ್ಲೋ ನೀವು ಟೆಲಿಕಾಲಿಂಗ್ ಜಾಬ್ ಅಂತ ಹುಡುಕ್ತಾ ಇರ್ತೀರಾ, ಅಥವಾ ಎಲ್ಲೋ ಒಂದು ಸ್ವಿಗ್ಗಿನೋ, ಬ್ಲಿಂಕಿಟೋ ಈ ಥರ ಕೆಲಸಗಳು ಮಾಡ್ತಾ ಇರ್ತೀರಾ. ಸೊ ಈ ಥರ ನಿಮಗೆ ಲೈಕ್ ಕರಿಯರ್ ವೈಸ್ ನೆಕ್ಸ್ಟ್ 4-5 years ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟು ದಿನ ಅಂತ ನೀವು ಡೆಲಿವರಿ ಅಥವಾ ಟೆಲಿಕಾಲಿಂಗ್ ಜಾಬ್ ಅಂತ ಮಾಡ್ತೀರಾ. ಸೊ ಬೇಸಿಕಲಿ ನೀವು ಇಲ್ಲಿ ಬಂದಾಗ ನೀವು 12th ಫೇಲ್ ಆಗಿರಲಿ ಅಥವಾ 12th ಪಾಸ್ ಆಗಿರಲಿ, ಅದಾದಮೇಲೆ ನೀವು ಇಲ್ಲಿ ನಿಮ್ಮ ಕರಿಯರ್ನ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಪ್ಲೇಸ್ಮೆಂಟ್ಸ್ ಅದೆಲ್ಲ ನಮ್ಮದು ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ಸ್ ಎಂದು. ಸೊ ಯು ಕ್ಯಾನ್ ಸ್ಟಾರ್ಟ್ ವಿತ್ ದ್ಯಾಟ್. ಬನ್ನಿ ನಮ್ಮ ಅಕಾಡೆಮಿ ತೋರಿಸ್ತೀನಿ. ಇದು ನಮ್ಮ ಮಾಕ್ ಏರ್ಕ್ರಾಫ್ಟ್ ರೂಮ್. ಸೊ ಇದನ್ನು ಕಂಪ್ಲೀಟಾಗಿ ನಾವು ಒಂದು ಪ್ರಾಕ್ಟಿಕಲ್ ಮಾಕ್ ಏರ್ಕ್ರಾಫ್ಟ್ ಅಂತ ಡಿಸೈನ್ ಮಾಡಿದ್ದೀವಿ. ಸೊ ಬೇಸಿಕಲಿ ಇಲ್ಲಿ ಪ್ರೊಜೆಕ್ಟರ್ಸ್ ಇದೆ. ಲೈಕ್ ಇವಾಗ ಏವಿಯೇಷನಲ್ಲಿ ನಡೆದಿರೋ ರಿಯಲ್ ಲೈಫ್ ವೀಡಿಯೋಸ್ನ ನಾವು ತೋರಿಸ್ತೀವಿ, ಪ್ರೊಜೆಕ್ಟ್ ಮಾಡ್ತೀವಿ. ಓವರ್ ಹೆಡ್ ಕ್ಯಾಬಿನ್ಸ್ ಇದೆ. ಲೈಕ್ ಇವಾಗಿನ ಫ್ಲೈಟೆಡ್ ಸರ್ವಿಸಸ್ ಇರಬೇಕಾದ್ರೆ ಇವಾಗ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ಅದನ್ನು ಲಿಫ್ಟ್ ಮಾಡಿ ಕ್ಲೋಸ್ ಮಾಡೋದು ಆ್ಯಂಡ್ ದೆನ್ ಸರ್ವಿಸ್ ಮಾಡೋದು, ಇದನ್ನೆಲ್ಲನೂ ತೋರಿಸ್ತೀವಿ ನಮ್ಮ ಅಕಾಡೆಮಿಯಲ್ಲಿ. ನೆಕ್ಸ್ಟು ಇನ್ನು ನಮ್ಮ ಹತ್ರ ಇರೋವಂಥದ್ದು 2 ಕ್ಲಾಸ್ ರೂಮ್ಸ್ನು ತೋರಿಸ್ತೀನಿ, ಬನ್ನಿ. So ಇದು ನಮ್ಮ ಕ್ಲಾಸ್ ರೂಮ್ 1. So you can see classes are going on. And then ನಿಮ್ಗೆ ಇವಾಗ ಪ್ಲೇಸ್ಮೆಂಟ್ಸ್ ಅಂತ ಏನಾದರೂ ಡೌಟ್ ಆದರೆ ಯು ಕ್ಯಾನ್ ಸಿ ಆರ್ ನೋಟಿಸ್ ಬೋರ್ಡ್. ಸೊ ಎವ್ರಿ ಮಂತ್ ನಮ್ಮಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಅಂತ ನಡೆದಾಗ ಇದು ರೀಸೆಂಟ್ ಬ್ಯಾಚಲ್ಲಿ ಒಂದು 5 members ಸೆಲೆಕ್ಷನ್ ಆಗಿರೋದು. ಲೈಕ್ ಇಂಡಿಗೋರ್ದಿದೆ, BIL ಮ್ಯಾನೇಜ್ಮೆಂಟ್ಸ್ದಿದೆ, ಆ್ಯಂಡ್ ಮೆನಿ ಮೋರ್ ಕಂಪನೀಸ್ ಕಮ್ ವಿತ್ ಅಸ್ ಫಾರ್ ದ ಕ್ಯಾಂಪಸ್ ಸೆಲೆಕ್ಷನ್. ಆ್ಯಂಡ್ ಇದೆಲ್ಲ ನಮ್ಮ ಅಕಾಡೆಮೀಸಲ್ಲಿ ನಡೆದಿರೋ ಆ್ಯಕ್ಟಿವಿಟೀಸ್ ಅಥವಾ ನಾವೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗೆ ಅಂತ ಕರ್ಕೊಂಡು ಹೋಗಿರೋ ಒಂದು ಫೋಟೋಸ್ಗಳನ್ನು ನೀವು ಇಲ್ಲಿ ನೋಡ್ಬೋದು. ನನ್ನ ಹೆಸರು ವರ್ಷ ಅಂತ. ನಾನು ಇಲ್ಲಿ ಸ್ಕೈಕ್ರೂ ಅಕಾಡೆಮಿಯಲ್ಲಿ ಏರೋಸ್ಟ್ರೆಸ್ ಆಗಿ ಟ್ರೈನಿಂಗ್ ತೊಗೊಳ್ತಾ ಇದ್ದೀನಿ. ನಾನು ಬಂದುಬಿಟ್ಟು 2nd year ಮಾಡ್ತಿದ್ದೆ. ಅದಾದ ನಂತರ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಿರಲಿಲ್ಲ. ಸೊ ನಾನು ಬಂದುಬಿಟ್ಟು ಒಂದು ಏರೋಸ್ಟ್ರೆಸ್ ಆಗಬೇಕು ಅಂತ ಹೇಳಿಬಿಟ್ಟು ನಾನು ತುಂಬ ಕಡೆ ಸರ್ಚ್ ಮಾಡಿದಾಗ ನನಗೆ ಸ್ಕೈಕ್ರೂ ಅಕಾಡೆಮಿ ಸಿಕ್ತು. ಸೊ ನಾನು ಆವಾಗ ಇಲ್ಲಿ ಬಂದು ನೋಡಿದೆ ಅವ್ರು ಹೆಂಗೆ ಮಾಡ್ತಾರೆ, ಹೆಂಗೆ ಹೇಳ್ಕೊಡ್ತಾರೆ, ಎಷ್ಟು ಅಮೌಂಟು ಎಲ್ಲ ಹೆಂಗಿದೆ ಅಂತ. ಆಮೇಲೆ ನನ್ನ ಪೇರೆಂಟ್ಸ್ನೂ ಇಲ್ಲಿ ಕರ್ಕೊಂಡು ಬಂದುಬಿಟ್ಟು ಅವ್ರ ಕಡೆಯಿಂದನೂ ಕನ್ವಿನ್ಸ್ ತೊಗೊಂಡು ನಾನು ಇಲ್ಲಿಗೆ ಜಾಯ್ನ್ ಆದೆ. ಹೇಳೋಕ್ಕೋದ್ರೆ ಲೈಕ್ ಆರಾಮ್ಸೆ ಬಂದು ಇಲ್ಲಿ
ತೊಗೊಳ್ಬೋದು. ಆ್ಯಂಡ್ ಹಂಗೆ ನಾನು ಬಂದ್ಬಿಟ್ಟು BCom ಮಾಡಿಕೊಂಡು ವೀಕೆಂಡ್ಸಲ್ಲಿ ಈ ಟ್ರೈನಿಂಗ್ಸು ತೊಗೊಳ್ತಿದ್ದೀನಿ. ಆ್ಯಂಡ್ ನಮ್ಮ ಸೀನಿಯರ್ಸಿಗೆ ಕೂಡ ಲಾಸ್ಟ್ ವೀಕು ಅವ್ರಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ ಅಂತೆಲ್ಲ ಬಂದು ಹೇಳಿ ನಮಗೆಲ್ಲ ಬಂದುಬಿಟ್ಟು ಹೆಂಗೆ ಹೋಗಬೇಕು ಇಂಟರ್ವ್ಯೂಸ್ಗೆ ಏನು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ನಮ್ಮ ಕ್ಲಾಸಲ್ಲಿ ಶೆಡ್ಯೂಲ್ ಹೇಗೆ ಇದೆ ಅಂತ ಅಂದರೆ, ಇವಾಗ ವೀಕ್ ಡೇಸಲ್ಲೂ ಕಂಡಕ್ಟ್ ಮಾಡ್ತಾ ಇದ್ದೀವಿ, ವೀಕೆಂಡ್ಸಲ್ಲೂ ಕಂಡಕ್ಟ್ ಮಾಡ್ತಾ ಇದ್ದೀವಿ. ನೀವು ಇವಾಗ ವರ್ಕಿಂಗ್ ಪ್ರೊಫೆಷನ್ ಆಗಿದ್ದೀರಾ ಅಂತ ಅಂದರೆ ಸ್ಯಾಟರ್ಡೆ ಸಂಡೇ ಅಲ್ಲಿ ನಾವು 4 hours ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಅದೇ ನೀವು ಕ್ಯಾಶುವಲ್ ಆಗಿದ್ದೀರಾ, ಏನು ನಿಮಗೆ ವರ್ಕ್ ಇಲ್ಲ ಅಂತ ಅಂದರೆ ನೀವು ಮಂಡೇ ಟು ಥರ್ಸ್ಡೇ ಕೂಡ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಡೈಲಿ ನಿಮಗೆ 2 hours ಕ್ಲಾಸಸ್ ಇರುತ್ತೆ. ಅದೇ ಇವಾಗ ಸುಮಾರು ಜನ ನಮ್ಮ ಅಕಾಡೆಮಿಲಿ ಟ್ರೈನಿಂಗ್ನ ಇಷ್ಟಪಟ್ಟು ಬಟ್ ಹೊರಗಿನ ಸ್ಟೇಟ್ಸಲ್ಲಿ ಹೊರಗಿನ ಸಿಟೀಸ್ ಅವ್ರು ಆಗಿರೋದ್ರಿಂದ ಅವ್ರಿಗೆ ಕಮ್ಯೂಟ್ ಪ್ರಾಬ್ಲಮ್ ಆಗುತ್ತೆ. ಅಂಥವರಿಗೆ ನಾವು PG ಫೆಸಿಲಿಟೀಸ್ ಕೂಡ ಮಾಡಿಕೊಡ್ತೀವಿ. ನಮ್ಮ ಅಕಾಡೆಮಿ ಲೊಕೇಟ್ ಆಗಿರೋದು ಕಲ್ಯಾಣ ನಗರಲ್ಲಿ CMR ರೋಡಲ್ಲಿ. ಏನಾದರೂ ಕ್ವೈರೀಸ್ ಇದ್ದರೆ ನಂಬರ್ ಕೊಟ್ಟಿದ್ದೀವಿ, ನಂಬರ್ಸ್ ಕಾಲ್ ಮಾಡಿ ನಿಮ್ಗೆ ಏನು ಸೊಲ್ಯೂಷನ್ ಬೇಕೋ ನಾವು ಕೊಡ್ತೀವಿ. 12th ಇದ್ದರೆ ಸಾಕು, ಬನ್ನಿ, ಏನಿದ್ರೂ ನಾವು ಮಾಡಿಕೊಡ್ತೀವಿ ನಿಮಗೆ.